ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಯಾಕೆ ಮಂತರ ಮನೆಗೆ ಬಂದಿದ್ದೆ? ಅಲ್ಲ, ಏನಂದ್ರಿ? ಮಂತ್ರ ಮನೆಗೆ ನೀನ್ ಯಾಕೆ ಹೋಗಿದ್ದೆ ಅಂತ ಕೇಳಿದೆ. ಅದು ಮಧ್ಯಾಹ್ನ ಭಾವ ಊಟಕ್ಕೆ ಬಂದಿದ್ರು. ನೀವೇನೋ ತುಂಬಾ ಬೇಸರ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರು. ನಾನ್ ಬೇರೆ ರಾಘವನ್ ಕರ್ಕೊಂಡು ಟ್ಯೂಷನಿಗೆ ಹೋದಾಗ ಮಂತ್ರ ವಿಷಯದಲ್ಲಿ ನಾನೇನೋ ಮಾತಾಡಿದೀನಿ ಅಂತ ನೀವು ಬೇಸರ ಮಾಡ್ಕೊಂಡಿದ್ದೀರಾ, ನನ್ನಿಂದನೇ ಇರಬೇಕು ಅಂತ ಹೇಳಿ ನಾನು ಮಂತ್ರ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟೆ ರೀ. ಅವರು ನಾಳೆಯಿಂದ ರಾಘವ್ಗೆ ಟ್ಯೂಷನ್ ತಗೋತೀನಿ ಅಂತ ಹೇಳಿದ್ರು. ಆ ಖುಷಿ ವಿಚಾರನ ನಾನು ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡ್ತಾನೇ ಇದ್ದೀನಿ, ನೀವು ಫೋನೇ ತೆಗಿಲಿಲ್ಲ. 2 ಸಲ ಮಾಡ್ದೆ ಗೊತ್ತಾ? ಹೌದು, ನೀವೆಲ್ಲೋಗಿದ್ರಿ? ಯಾಕೆ ನನ್ ಫೋನ್ ತೆಗಿಲಿಲ್ಲ? ನೀವು ಬ್ಯುಸಿ ಇದ್ರಾ? ನಾನೇನ್ ಸುಮ್ನೆ ಇರ್ತೀನ? ನನ್ಗೇನ್ ಬೇರೆ ಕೆಲಸ ಇರಲ್ವಾ? ನೀನ್ ಫೋನ್ ಮಾಡೋದನ್ನೇ ವೇಟ್ ಮಾಡ್ಕೊಂಡು ಕೂರಕ್ಕಾಗತ್ತಾ? ನನ್ಗೆ 108 ಕೆಲಸ ಇರುತ್ತೆ. ಅದ್ರ ಮಧ್ಯೆ ಈ ಟೆನ್ಷನ್ ಎಲ್ಲ ತಗೊಳಕ್ಕಾಗಲ್ಲ ಶಾಂತಿ. ಏನೇನೋ ಟೆನ್ಷನ್ ಇಟ್ಕೊಂಡು ಮನೆಗೆ ಬಂದ್ರೆ ಅಪರಾಧಿನ ಇಟ್ಕೊಂಡು ಪ್ರಶ್ನೆ ಕೇಳಲ್ವಾ? ಆತರ ಕೇಳ್ಕೊಂಡು ನಿಂತಿದ್ಯಾ? ಅದು ಹಾಗಲ್ಲ ಶಾಂತಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಪಾಪ ಅವ್ರು ಎಷ್ಟು ಟೆನ್ಷನ್ ಅಲ್ಲಿ ಬಂದಿದ್ರೋ ಏನೋ. ನಾನು ಯಾವಾಗ್ಲೂ ಹೀಗೆ, ನಾನು ಅವ್ರ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ಳಲ್ಲ. ಛೇ, ಸ್ವಲ್ಪ ಬಿಸಿ ಕಾಫಿ ಮಾಡ್ಕೊಟ್ರೆ ಎಲ್ಲ ಸರಿ ಹೋಗ್ಬೋದು. ಮೆಸೇಜೇ ನೋಡಿಲ್ವಲ್ಲ, ಇನ್ನು ಬ್ಲೂಟಿಕ್ಕೆ ಬರ್ತಿಲ್ವಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಸಾರಿ ಸಾರಿ. ಮಂತ್ರ, ಏನೇ ಅದು? ಆಗ್ಲಿಂದ ವಾಟ್ಸಪ್ಪಿಗೆ ಅಷ್ಟೊಂದು ಮೆಸೇಜಸ್ ಬರ್ತಾನೆ ಇದೆ. ಯಾರೇ ಅದು? ಇನ್ಯಾರು? ಅವರೇ, ಮಿಸ್ಟರ್ ಸುಶಾಂತ್. ಏನಂತೆ? ಸಾರಿ ಸಾರಿ ಅಂತ ಮೆಸೇಜ್ ಕಳಿಸ್ತಿದ್ದಾನೆ. ಸಾರಿನಾ? ಅಷ್ಟೊಂದು ಸಲ ಸಾರಿ ಕಳ್ಸಕ್ಕೆ ಏನ್ ನಡೀತು? ಇನ್ನೇನು, ಮಾಡೋದೆಲ್ಲ ಮಾಡಿ ಸಾರಿ ಅನ್ನೋ ಮಂತ್ರ ಜಪ ಕಳಿಸ್ತಾ ಇದ್ದಾನೆ. ಒಬ್ಳೆ ಸಿಕ್ಕಾಗ ಕಿರ್ಚಾಡ್ದವನು ಇವಾಗ ಕಾಲಿಗೆ ಬೀಳಕ್ ಬರ್ತಾ ಇದ್ದಾನೆ. ಎಷ್ಟು ಸಲ ಸಾರಿ ಸಾರಿ ಅಂತ ಕಳಿಸ್ತಿದ್ದಾನೆ. ಅಬ್ಬಾ. ಗಗನ, ತಪ್ಪು ಮಾಡ್ದೆ ಅಂತ ಅರ್ಥ ಆದ್ಮೇಲೆ ಚಿಕ್ಕ ಮಕ್ಳ ತರ ಸಾರಿ ಜಪ ಮಾಡ್ತಿದ್ದಾನೆ. ಅದು ಈ ಶ್ರೀರಾಮ್ ಜೈರಾಮ್ ಅಂತ ಬರೀತಾರಲ್ಲ ಹಾಗೆ. ಇವ್ರಿಗೂ ನನಗೂ ಯಾವ ಜನ್ಮದಲ್ಲೂ ಯಾವ ದ್ವೇಷನೂ ಇಲ್ಲ ಕಣೆ. ಆದ್ರೆ ಇವ್ರು ಮಾಡಿರೋ ಒಂದೇ ಒಂದ್ ತಪ್ಪು ಅಂದ್ರೆ ಈ ಜನ್ಮದಲ್ಲಿ ನನ್ನ ವೈರಿ ಶಾಂತಿ ಗಂಡ ಆಗಿರೋದು. ಪಾಪ, ಆ ತಪ್ಪಿಂದ ಅವನಿನ್ನೂ ಏನೇನ್ ಅನ್ಭವಿಸ್ಬೇಕೋ ಏನೋ ಯಾರಿಗೊತ್ತು. ಆ ಶಾಂತಿಗಿನ ಮೇಲೆ ಏಟ್ ಮೇಲೆ ಏಟ್ ಕೊಡ್ತಾ ಹೋಗ್ತೀನಿ. ಹೊಡೆಯೋ ಹೊಡೆತಕ್ಕೆ ಮೇಲ್ ಏಳಲೇಬಾರ್ದು, ಆ ಥರ ಹೊಡಿತೀನಿ. ಹೇಗೆ ನನ್ನ ಊರು, ಸಂಬಂಧಿಕರು, ಸ್ನೇಹಿತರು ನನ್ನನ್ನು ಒಂಟಿಯಾಗಿ ನಿಲ್ಸಿ ಮಾತಲ್ಲಿ ಏಟ್ ಕೊಟ್ರೋ ಅದೇ ತರ ಅವಳನ್ನು ಒಂಟಿಯಾಗಿ ನಿಲ್ಸಿ ನಾನ್ ನೋಡಿ ಖುಷಿ ಪಡ್ತೀನಿ. ಆದ್ರೆ ಇದ್ರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಅವಳಿಂದನೇ ನನಗಿಷ್ಟೆಲ್ಲ ನಡೀತು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಆದ್ರೆ ಈಗ ನಾನು ಅವಳನ್ನ ಒಂದೊಂದು ದಿನ ಒಂದೊಂದು ತರ ಹೊಡಿತಾ ಹೋಗ್ತೀನಿ. ಆದ್ರೆ ಯಾರು, ಯಾಕೆ, ಯಾವಾಗ ಹೊಡಿತಾರೆ ಅಂತ ಗೊತ್ತಾಗ್ದೆ ಅವಳಿಗವಳೇ ಚಿಂತೆ ಮಾಡಿ ಕೊರ್ಗಿ ಕರ್ಗ್ ಹೋಗ್ಬಿಡ್ಬೇಕು ಸುಮ್ಮನ ತರ. ಗಗನ, ಅವಳಿಗೆ ಹುಚ್ಚಿಡಿಬೇಕು.
ನಾನ್ ಹೇಗೆ ಯಾರೂ ಇಲ್ದೆ ನಡು ಬೀದಿಲ್ ಬಿದ್ದು ಒದ್ದಾಡ್ತಾ ಇದ್ನೋ ಅದೇ ತರ ಅವಳು ನಿಲ್ಲಬೇಕು. ನಿಲ್ಲಿಸ್ತೀನಿ. ಅವಳ ಗಂಡ, ಅತ್ತೆ, ಅತ್ತಿಗೆ, ಮಾವ, ನಾದ್ನಿ ಅಂತ ಇರೋ ಸಂಬಂಧ ಎಲ್ಲ ಅವಳ ಚೀತು ಅಂತ ಉಗಿದು ಮನೆಯಿಂದ ಓಡಿಸ್ಬೇಕು. ಹಾಗ್ ಮಾಡ್ತೀನಿ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರನೇ ಅಲ್ಲ. ರೀ, ಬಿಸಿ ಬಿಸಿ ಕಾಫಿ. ಅಬ್ಬಾ, ಕೋಪ ಕಮ್ಮಿ ಆಯ್ತು. ರೀ, ಏನಾದ್ರೂ ಸಮಸ್ಯೆನಾ? ಅಲ್ಲ, ದಯವಿಟ್ಟು ಹೇಳ್ರಿ. ನಿಮ್ಮನ್ನ ಈ ರೀತಿ ನೋಡಕ್ ನನ್ ಕೈಲಿ ಆಗಲ್ಲ ರೀ. ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೋಬೋದಲ್ವಾ? ಹೇಳ್ಕೊಳ್ಳಿ. ಏನಿಲ್ಲ, ಆ ಸಮಸ್ಯೆ ನಿನ್ಗೆ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಶಾಂತಿ. ಅಲ್ಲ, ಅರ್ಥ ಆಗದಿರುವಂತ ಸಮಸ್ಯೆ ಅದೇನಿದೆ ರೀ? ಹೆಂಡತಿ ಹತ್ರ ಕೂಡ ಹೇಳ್ದಿರುವಂತ ಸಮಸ್ಯೆನಾ ಅದು? ಈಗ ನಾನು ನಿನ್ಗೆ ಹೇಳಿದ್ರೆ ನೀನೇನ್ ಮಾಡ್ತಾರ ಇದ್ಯಾ? ನನ್ನಿಂದ ಏನ್ ಸಾಧ್ಯನೋ ಅದನ್ನ ಮಾಡ್ತೀನಿ. ನನ್ ಕೈಲಿ ಸಾಧ್ಯ ಆದ್ರೆ ನಿಮ್ ಸಮಸ್ಯೆಗೆ ಪರಿಹಾರ ಹುಡುಕೊಡ್ತೀನಿ. ಏನ್ರಿ, ಅಷ್ಟು ನನ್ ಕೈಲಾಗಲ್ಲ ಅನ್ಕೊಂಡಿದೀರಾ? ಆಗುತ್ತಾ? ತಗೋ, ಓಪನ್ ಮಾಡು. ನಮ್ಮೊಬ್ಬ ಇಂಜಿನಿಯರು ನಾನು ಹೇಳಿದ್ದೊಂದು ಅವ್ನು ಮಾಡಿರೋದೊಂದು. ಇದನ್ನ ಸಾಲ್ವ್ ಮಾಡ್ತೀನಿ ನೀನೀಗ. ಅವ್ನು ಮಾಡಿರೋ ಕೆಲಸಕ್ಕೆ ಲಾಸಸ್ ಎಲ್ಲ ತಲೆ ಮೇಲೆ ಬಂದು ಕೂತಿದೆ. ಈಗ ರೂಲ್ಸ್ ಪ್ರಕಾರ ಅದು ಸರಿ ಆಗ್ಬೇಕು ಅಂದ್ರೆ ಇಡೀ ಬಿಲ್ಡಿಂಗ್ ಡೆಮೊಲಿಷ್ ಮಾಡಬೇಕು. ಇಡೀ ಲಾಸು ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹೇಳ್ ಶಾಂತಿ, ಏನ್ ಮಾಡ್ಲಿ ಹೇಳು? ಅದು ಆಗಲ್ಲ. ಬಿಡು. ಆಗಲ್ಲ ಅಲ್ವಾ? ಮತ್ತ್ಯಾಕೆ? ಏನ್ ಹೇಳಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಸಾಲ್ವ್ ಮಾಡಿ ಇವಾಗ. ನಿನ್ನಿಂದ ಏನಾಗುತ್ತೆ ಅಂತ ನಾನು ಹೇಳ ನೋಡು. ಈ ಥರ ಕಾಫಿ ಮಾಡ್ಕೊಡೋದು, ರುಚಿಯಾಗಿ ಅಡಿಗೆ ಮಾಡೋದು, ಮನೆಯವ್ರು ಹೇಳಿದ್ದನ್ನೆಲ್ಲ ಕೆಲಸ ಮಾಡೋದು, ಅದನ್ನ ಬಿಟ್ರೆ